ಹಸಿರೂರು ಬೆಂಗಳೂರು ಹಸಿರೂರು ಕಾರ್ಯಕ್ರಮದ ಅಡಿಯಲ್ಲಿ ಬೆಂಗಳೂರಿನ ಹೆಸರಿನಲ್ಲಿ ಒಂದು ಗಿಡ ನೆಡು ಅಂತೇಳಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದೇನೆ. ಈ 64,000 ಗಿಡ ಎಲ್ಲಿ ನೆಡಬೇಕು ಅಂತ ಮೊದಲನೇ ಆಯ್ಕೆಯನ್ನ ನಾವು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೇವೆ. ಸಾರ್ವಜನಿಕರು ಅಂದ್ರೆ ಯಾರು ಬೇಕೋ ಇಂಡಿವಿಜುವಲ್ಸ್ ಕೇಳ್ಬೋದಾ ಅಂತ ನೀವು ಕೇಳ್ಬಹುದು. ಈಗ ನಮ್ಮ ಬಹುತೇಕ ಬೆಂಗಳೂರಿನ ಎಲ್ಲಾ ಬಡಾವಣೆಗಳಲ್ಲೂ ಕೂಡ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ಇದಾವೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್. ಸೊ ಅವರವರ ಬಡಾವಣೆಯಲ್ಲಿ ಎಷ್ಟು ಗಿಡ ನೆಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಅವರು ನಮ್ಗೆ ಮಾಹಿತಿ ಕೊಟ್ರೆ ಅಷ್ಟು ಗಿಡಗಳನ್ನ ಅವರ ಸಮ್ಮುಖದಲ್ಲಿ ನೆಡುವಂತಹ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ತೇವೆ. ಸೊ ಕನಿಷ್ಠ ಒಂದು ಬಡಾವಣೆಯಲ್ಲಿ 30 ಗಿಡ ನೆಡೋದಕ್ಕೆ ಸ್ಥಳಾವಕಾಶ ಇರಬೇಕು. ಯಾಕೆಂದ್ರೆ ಕಾಂಟ್ರಾಕ್ಟರ್ 5 ಗಿಡ ನಡಿ ಅಂತ ಹೇಳಿದ್ರೆ ಅವರು JCB ತಗೊಂಡು ಹೋಗ್ಬೇಕು, ಟ್ರಾಕ್ಟರ್ ತಗೊಂಡು ಹೋಗ್ಬೇಕು, ಗೊಬ್ಬರ ತಗೊಂಡು ಹೋಗ್ಬೇಕು, ಕಷ್ಟ ಆಗುತ್ತೆ ಪ್ರಾಕ್ಟಿಕಲ್. ಹಾಗಾಗಿ ಕನಿಷ್ಠ ಒಂದು ಬಡಾವಣೆಯಲ್ಲಿ 30 ಗಿಡಗಳಾದ್ರೂ ನೆಡೋದಿಕ್ಕೆ ನಿಮ್ಮ ಬಡಾವಣೆಯಲ್ಲಿ ಸ್ಥಳಾವಕಾಶ ಇದ್ರೆ ನಮಗೆ ನೀವು ಮನವಿಯನ್ನ ಕೊಡಿ. ಗಿಡದಿಂದ ಗಿಡಕ್ಕೆ ಕನಿಷ್ಠ 12 ಅಡಿ ಆದ್ರೂ ಅಂತರ ಇರಲೇಬೇಕು. 12 ಅಡಿ ಆದ್ರೂ ಅಂತರ ಇರಬೇಕು. 12 ಅಡಿ ಅಂತರ ಇದ್ದು ನಿಮ್ಮ ಬಡಾವಣೆಯಲ್ಲಿ 30 ಗಿಡ ನೆಡೋದಕ್ಕೆ ಅವಕಾಶ ಇದ್ರೆ ತಾವು ನಿಮ್ಮ ಮನವಿಯನ್ನ ನಮಗೆ ಕೊಟ್ರೆ ನಮ್ಮ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ನಿಮ್ಮನ್ನ ಸಂಪರ್ಕ ಮಾಡಿ ನಿಮ್ಮ ಸಮ್ಮುಖದಲ್ಲಿ ಗಿಡ ನೆಡೋ ಕಾರ್ಯಕ್ರಮವನ್ನ ನಾವು ಮಾಡ್ತೇವೆ. ಯಾವ ಬಡಾವಣೆಯಲ್ಲಿ ಎಷ್ಟೆಷ್ಟು ಗಿಡ ನೆಡ್ತಾ ಇದ್ದೇವೆ ಅನ್ನೋದನ್ನ ವೆಬ್ಸೈಟ್ ಅಲ್ಲಿ ನಾವು ಪಬ್ಲಿಷ್ ಮಾಡ್ತೇವೆ. ಇದು ಎಲ್ಲರ ಮಾಹಿತಿಗೆ ಸಿಗಬೇಕು, ಪಾರದರ್ಶಕತನ ಬರಬೇಕು. 64,000 ಗಿಡ ಯಾವ ಲೊಕೇಶನ್ ಅಲ್ಲಿ ನೆಟ್ಟಿದ್ದೇವೆ ಅನ್ನೋದನ್ನ ಪಬ್ಲಿಷ್ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಈ ಗಿಡ ನೆಡೋ ಕಾರ್ಯಕ್ರಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಮ್ಯಾನ್ಯುವಲ್ ಪ್ರಕಾರವಾಗಿ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಆಗೋಗ್ಬೇಕು. ಯಾಕಂದ್ರೆ ಮಳೆ ಸಾಧಾರಣವಾಗಿ ಅವಲಂಬಿಸಬಹುದಾದಂತಹ ಮಳೆ ಆಗುವಂತಹದ್ದು ಜುಲೈ ಮತ್ತು ಆಗಸ್ಟ್ ನಲ್ಲಿ. ಏರುಪೇರು ಇರುತ್ತೆ, ಈ ವರ್ಷನೂ ಏರುಪೇರು ಇದೆ. ಆದ್ರೆ ಸ್ವಾಭಾವಿಕವಾಗಿ ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಗಿಡ ನೆಡೋದಾಗಬೇಕು. ಆದ್ರೆ ಈ ವರ್ಷ ಅವರು ಇನ್ನು ಕೆಲವು ಟೆಂಡರ್, ಪ್ರತಿ ವರ್ಷನೂ ಹಿಂಗೆ ಟೆಂಡರ್ ಪ್ರಕ್ರಿಯೆ ಟೈಮ್ಗೆ ಸರಿಯಾಗಿ ಮಾಡೋದಿಲ್ಲ. ಆಮೇಲೆ ಅವಸರದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಮಾಡಿದೀವಿ ಅಂತ ಹೇಳಿ ಏನೋ ಒಂದಷ್ಟು ನೆಟ್ಟು ಬಿಟ್ಟು ಒಂದಷ್ಟು ಲೆಕ್ಕ ಕೊಟ್ಬಿಟ್ಟು ಮುಗಿಸ್ಬಿಡ್ತಾರೆ. ಇನ್ ಮುಂದೆ ಆ ರೀತಿ ಆಗ್ಬಾರ್ದು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಈ ವರ್ಷನೂ ಕೆಲವು ಇನ್ನೂ ಟೆಂಡರ್ ಫೈನಲೈಸ್ ಆಗಿಲ್ಲ. ನಾನು ಅವ್ರಿಗೆ ಹೇಳಿದ್ದೇನೆ, ಏನೇ ಇದ್ರು ಕೂಡ ಇನ್ನೊಂದು 10 ದಿನದಲ್ಲಿ ನಿಮ್ಗೆ ಎಲ್ಲ ಟೆಂಡರ್ ಫಾರ್ಮಾಲಿಟೀಸ್ ಮುಗಿಸ್ಕೊಳ್ಬೇಕು. ಕೆಲವು ಕೋರ್ಟ್ ನಲ್ಲೂ ಕೂಡ ಕೇಸ್ ಇದೆ. ಕೋರ್ಟ್ ನ ಅನುಮತಿ ತಗೊಂಡು ಅದನ್ನ ಫೈನಲೈಸ್ ಮಾಡಿ 12 ದಿನದಲ್ಲಿ ಟೆಂಡರ್ ಮುಗಿಸ್ಬೇಕು. ಆಗಸ್ಟ್ 15ನೇ ತಾರೀಕಿಗೆ ಈ ಗಿಡ ನೆಡೋ ಕಾರ್ಯಕ್ರಮ ಬೆಂಗಳೂರಿನಾದ್ಯಂತ ಆರಂಭ ಆಗಬೇಕು. ಈ ಹಸಿರೂರು ಅಭಿಯಾನ ಏನಿದೆ ಆಗಸ್ಟ್ 15ಕ್ಕೆ ಆರಂಭ ಆಗಬೇಕು, ಸೆಪ್ಟೆಂಬರ್ 15ಕ್ಕೆ ಮುಗಿಬೇಕು. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15 1 ತಿಂಗಳ ಅವಧಿಯ ಒಳಗಡೆ ಇವ್ರದೇನು 64,000 ಗಿಡ ನೆಡೋದಕ್ಕೆ ಆಯವ್ಯಯದಲ್ಲಿ ಅವಕಾಶ ಮಾಡಿಕೊಂಡು ಅದಕ್ಕೆ ತಕ್ಕಾಗೆ ಕಾರ್ಯಕ್ರಮವನ್ನು ರೂಪಿಸಿದರೆ ಇದು 1 ತಿಂಗಳ ಅವಧಿಯಲ್ಲಿ ಗಿಡ ನೆಡುವಂತದ್ದು ಆಗಬೇಕು. ಹಾಗೂ ಅದೇ ಸಂದರ್ಭದಲ್ಲಿ ಯಾರಾದ್ರೂ ಸಾರ್ವಜನಿಕರೇ ಆಗಲಿ ಅಥವಾ ಯಾವ್ದಾದ್ರೂ ಸ್ವಯಂ ಸಂಘಗಳು ಆಗಲಿ ಅವರು ಏನಾದ್ರೂ ನೀವು ಗಿಡ ಕೊಡಿ ನೆಡೋದು ನಾವು ಮಾಡ್ಕೋತೇವೆ ಅಂತಿದ್ರೆ ಅವ್ರಿಗೂ ಕೂಡ ರಿಕ್ವೆಸ್ಟ್ ತಗೊಂಡ್ಬಿಟ್ಟು 40,000 ಗಿಡ ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು. 64,000 ಪಾಲಿಕೆಯಿಂದ ನೆಡುವಂತಹದ್ದು, 40,000 ಜನರೇ ನೆಟ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಅವಕಾಶ ಇದೆ. ಸೊ ಎರಡಕ್ಕೂ ಕೂಡ ನೀವು ಸಾರ್ವಜನಿಕರಿಂದ, ಸಂಘ ಸಂಸ್ಥೆಗಳಿಂದ ರಿಕ್ವೆಸ್ಟ್ ತಗೊಳ್ಬೇಕು ಅಂತ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೆ.